ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನೇನೋ ಕೆಲವೇ ತಿಂಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ದಸರಾಗೆ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂಥದ್ದು. ಆ, ಈ ಈ ಬಾರಿಯ ದಸರಾ ಎಷ್ಟು ದಿನ ನಡೆಯುತ್ತೆ ಮತ್ತು ಈ ಬಾರಿಯ ದಸರಾದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕಿಂತ ಜೊತೆಗೆ ಧಾರ್ಮಿಕ ಚಿಂತಕರಾದಂತಹ ಶಿಲುಪಿಳ್ಳಿ ಆಗಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈ ಬಾರಿಯ ದಸರಾದ ವಿಶೇಷತೆ ಏನು, ಎಷ್ಟು ದಿನಗಳ ಕಾಲ ದಸರಾ ನಡೆಯುತ್ತೆ? ಈ ಸಲ ಮಹಾಲಯ ಅಮಾವಾಸ್ಯ ಬಂದು ಸೆಪ್ಟೆಂಬರ್ 21ಕ್ಕಿದೆ. ಅಂದರೆ 21/9/2025. ಅದರ ಮಾರನೇ ದಿನದಿಂದ ಶರನ್ನವರಾತ್ರಿ ಆರಂಭ. ಆದರೆ ಈ ಸಲ ನೋಡಿದ್ರೆ ನನಗೆ ಒಂದು ವಿಚಿತ್ರವಾಗಿ ಸಂತೋಷವಾಯಿತು, ಒಂದು ರೀತಿಯ ಸಂತೋಷ. ಕಾರಣ ಏನು ಅಂತ ಹೇಳಿದ್ರೆ 22ಕ್ಕೆ ಆರಂಭವಾದಂತಹ ಈ ದಸರಾ 2ನೇ ತಾರೀಕು ವಿಜಯದಶಮಿ ಅಂತ ಬರ್ತಾ ಇದೆ. ಅಲ್ಲಿಗೆ 22 ಮತ್ತು 2ನೇ ತಾರೀಕು ಎರಡನ್ನೂ ಸೇರಿಸ್ಕೊಂಡ್ರೆ 11 ದಿನ ಆಗ್ತಾಯಿದೆ. ಏನಪ್ಪ, 9 ದಿನಗಳ ನವರಾತ್ರಿ ಪ್ಲಸ್ 10ನೇ ದಿನ ವಿಜಯದಶಮಿ. ಆದರೆ ಇದರಲ್ಲಿ ಏನಾಗ್ತಾಯಿದೆ, ಈಗ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗದಲ್ಲಿ, ಅಂದರೆ ಅರಮನೆಯ ಪಂಚಾಂಗದು, ಅಲ್ಲಿನ ಧರ್ಮಾಧಿಕಾರಿಗಳಾಗಿದ್ದರು, ಅಲ್ಲಿ ಅದನ್ನು ಫಾಲೋ ಮಾಡ್ತಾರೆ. ಅದರ ಪ್ರಕಾರ 11 ದಿನ ಇದೆ. ಸೊ 11 ದಿನಗಳ ಕಾಲ ನವರಾತ್ರಿ ನಡೆಯುತ್ತೆ. ಇದು ಈ ವರ್ಷದ ವಿಶೇಷ. ಈ ಹಿಂದೆ ಯಾವ ಥರ ಬಂದಿತ್ತ, ಹೇಗೆ ಈ ಥರ 11 ದಿನ ದಸರಾ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ತಾನೇ ನಾವು ಕ್ಯಾಲೆಂಡರ್ಗಳನ್ನು ನೋಡೋದ್ರಿಂದ ಇನ್ನು ಹಿಸ್ಟ್ರಿಲಿ ಯಾವತ್ತಾದರೂ ಬಂದಿತ್ತಾ ಅಂತ ನೋಡ್ಬೇಕು ನಾವು. ಯಾಕೆಂದರೆ 1610ರಿಂದ ಇಲ್ಲಿ ತನಕ ಸುಮಾರು 400 ವರ್ಷಗಳಿಗೆ ಮೇಲಾಗಿದೆ. ಈ ಥರದ್ದು ಯಾವುದಾದ್ರೂ ಪ್ರಸಂಗಗಳು ಬಂದಿರ್ಬೋದು. ಯಾಕೆಂದರೆ ಭೂಮಿ, ಚಂದ್ರ ಮತ್ತು ಸೂರ್ಯ ನಕ್ಷತ್ರಗಳ ಚಲನವಲನವನ್ನು ಆಧರಿಸಿಯೇ ಪಂಚಾಂಗಗಳನ್ನು ಮಾಡೋದು. ಸೊ ಹಾಗಾಗಿ ಇವುಗಳು ರಿಪೀಟ್ ಆಗಿರ್ಬೋದು ಯಾವಾಗಲಾದರೂ. ಆದರೆ ಯಾವತ್ತು ಬಂದಿತ್ತು, ಹೇಗೆ ಆಚರಣೆ ಮಾಡಿದರೂ ಗೊತ್ತಿಲ್ಲ. ಬಟ್ ಈ ಸಲ ಏನು ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲಕಾರಿನೇ. ಯಾಕೆಂದರೆ 9 ದಿನಗಳು ನವರಾತ್ರಿ ಪ್ಲಸ್ 1 ದಿನ ವಿಜಯದಶಮಿ ಆಚರಣೆ ನಾವು ನೋಡಿದ್ದೀವಿ. ಇಲ್ಲ 9ನೇ ದಿನಾನೇ 10ನೇ ತಿಥಿನೂ ಬಂದು 9ನೇ ದಿನಕ್ಕೆ ಮುಗಿದೋಗಿರೋದನ್ನು ನೋಡಿದ್ದೀವಿ. ಈಗೇನಾಗ್ತಾ ಇದೆ ಅಂದರೆ 10 + 1 11 ದಿನಗಳ ಆಚರಣೆ ಆಗ್ತಾಯಿದೆ. ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅಂದರೆ 11 ದಿನದ ಕಳೆದ ಬಾರಿಗೆಲ್ಲ ಹೋಲಿಸಿದ್ರೆ ಪೂಜೆ ಪುನಸ್ಕಾರವೆಲ್ಲವೂ ಸೇಮ್ ಇರುತ್ತೆ, ಹೇಗೆ ಅಂತ? ಅದೇ, ಈಗ ಪಂಚಮಿ ತಿಥಿಯನ್ನು 2 ದಿನ ತೋರಿಸ್ತಾ ಇದೆ ಪಂಚಾಂಗದಲ್ಲಿ, 26, 27. ಸೊ ಅದು ಪಂಚಾಂಗ ತ್ರಿದ್ಯೂಹು ಅಂತ ಹೇಳ್ತಾರೆ, ಅದು ಬಂದಿದೆ, ಅದನ್ನು ನೋಡಬೇಕು. ಹಾಗಾಗಿ 9 ದಿನಗಳ ದೇವಿ ಆರಾಧನೆಯ ವಿಷಯದಲ್ಲಿ 5ನೇ ದಿನ ಆದಮೇಲೆ 6ನೇ ದಿನಕ್ಕೆ ಹೋಗೋ ಬದಲು 5ನೇ ದಿನದಲ್ಲೇ ಇರುತ್ತಲ್ಲ, ಆವಾಗ ಏನು ಆಚರಣೆ ಅನ್ನೋದು ಅವರವರ ಪರಂಪರೆಗೆ ಬಂದಿರುವಂತಹ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ಚಾಮುಂಡಿ ಬೆಟ್ಟದ ಪರಂಪರೆನೇ ಬೇರೆ, ಮೇಲ್ಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನದ ಪರಂಪರೆನೇ ಬೇರೆ. ಸೊ ಅರಮನೆಯಲ್ಲೆಲ್ಲ ಫಾಲೋ ಮಾಡೋದೆಲ್ಲ ಈ ಏನು ಪಂಚಾಂಗ ಏನಿದೆ, ಧರ್ಮಾಧಿಕಾರಿಗಳ ಪಂಚಾಂಗ ಇದೆ, ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ವಿಜಯದಶಮಿಯನ್ನು ಏನು ಮೆರವಣಿಗೆಯನ್ನು ಬೆಳಗ್ಗೆ ಹೊತ್ತೇ ಮಾಡಬೇಕು ಅಂತ ಇದೆ. ಅಂದರೆ ಬೆಳಗ್ಗೆ ಹೊತ್ತು ಆರಂಭಿಸಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ವಜ್ರಮುಷ್ಟಿ ಕಾಳಗ ಅದೆಲ್ಲ ಇದೆ. ಈಗ ನವಮಿಯ ಪೂಜೆಯನ್ನು ಮುಗಿಸಿ ಮಧ್ಯಾಹ್ನದ ಮೇಲೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಅರಮನೆಯ ಪರಂಪರೆಗಳ ಪ್ರಕಾರ ಅವರು ಬೆಳಗ್ಗೆನೇ ಇಟ್ಕೊಂಡಿರೋದು. ಆ ರೀತಿ ನೋಡಿದ್ರೆ ಇದು 11 ದಿನದ ಆಚರಣೆ ಆಗ್ತದೆ. ಇದಿಷ್ಟು ಏನು ಧಾರ್ಮಿಕ ಚಿಂತಕರಾದಂತಹ ಶಿಲುಪಿಳ್ಳಿ ಅಯ್ಯರವರ ಮಾತುಗಳು. ಈ ಬಾರಿ ಅಂದರೆ 400 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ 11 ದಿನದ ದಸರಾ ನಡೀತಾ ಇದೆ. ಇದು ಕೂಡ ಒಳ್ಳೆಯ ರೀತಿ, ಯಾಕೆಂದರೆ ಪೂಜೆಯಲ್ಲಿ ಹೆಚ್ಚು ಮಾಡಿದಷ್ಟು ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆಗಳಿದೆ ಅಂತೇಳಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡೋರ್, ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನೇನೋ ಕೆಲವೇ ತಿಂಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ದಸರಾಗೆ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂಥದ್ದು. ಈ ಬಾರಿಯ ದಸರಾ ಎಷ್ಟು ದಿನ ನಡೆಯುತ್ತೆ ಮತ್ತು ಈ ಬಾರಿಯ ದಸರಾದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕಿಂತ ಜೊತೆಗೆ ಧಾರ್ಮಿಕ ಚಿಂತಕರಾದಂತಹ ಶಿಲುಪಿಳ್ಳಿ ಆಗಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈ ಬಾರಿಯ ದಸರಾದ ವಿಶೇಷತೆ ಏನು, ಎಷ್ಟು ದಿನಗಳ ಕಾಲ ದಸರಾ ನಡೆಯುತ್ತೆ? ಈ ಸಲ ಮಹಾಲಯ ಅಮಾವಾಸ್ಯ ಬಂದು ಸೆಪ್ಟೆಂಬರ್ 21ಕ್ಕಿದೆ. ಅಂದರೆ 21/9/2025. ಅದರ ಮಾರನೇ ದಿನದಿಂದ ಶರನ್ನವರಾತ್ರಿ ಆರಂಭ. ಆದರೆ ಈ ಸಲ ನೋಡಿದ್ರೆ ನನಗೆ ಒಂದು ವಿಚಿತ್ರವಾಗಿ ಸಂತೋಷವಾಯಿತು, ಒಂದು ರೀತಿಯ ಸಂತೋಷ. ಕಾರಣ ಏನು ಅಂತ ಹೇಳಿದ್ರೆ 22ಕ್ಕೆ ಆರಂಭವಾದಂತಹ ಈ ದಸರಾ 2ನೇ ತಾರೀಕು ವಿಜಯದಶಮಿ ಅಂತ ಬರ್ತಾ ಇದೆ. ಅಲ್ಲಿಗೆ 22 ಮತ್ತು 2ನೇ ತಾರೀಕು ಎರಡನ್ನೂ ಸೇರಿಸ್ಕೊಂಡ್ರೆ 11 ದಿನ ಆಗ್ತಾಯಿದೆ. ಏನಪ್ಪ, 9 ದಿನಗಳ ನವರಾತ್ರಿ ಪ್ಲಸ್ 10ನೇ ದಿನ ವಿಜಯದಶಮಿ. ಆದರೆ ಇದರಲ್ಲಿ ಏನಾಗ್ತಾಯಿದೆ, ಈಗ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗದಲ್ಲಿ, ಅಂದರೆ ಅರಮನೆಯ ಪಂಚಾಂಗದು, ಅಲ್ಲಿನ ಧರ್ಮಾಧಿಕಾರಿಗಳಾಗಿದ್ದರು, ಅಲ್ಲಿ ಅದನ್ನು ಫಾಲೋ ಮಾಡ್ತಾರೆ. ಅದರ ಪ್ರಕಾರ 11 ದಿನ ಇದೆ. ಸೊ 11 ದಿನಗಳ ಕಾಲ ನವರಾತ್ರಿ ನಡೆಯುತ್ತೆ. ಇದು ಈ ವರ್ಷದ ವಿಶೇಷ.
ಈ ಹಿಂದೆ ಯಾವ ಥರ ಬಂದಿತ್ತ ಹೇಗೆ ಈ ಥರ 11 ದಿನ ದಸರಾ ಅಂತ? ಇಲ್ಲ ನನಗೆ ಗೊತ್ತಿಲ್ಲ, ಯಾಕೆಂದರೆ ಈಗ ತಾನೇ ನಾವು ಕ್ಯಾಲೆಂಡರ್ಗಳನ್ನು ನೋಡೋದ್ರಿಂದ ಇನ್ನು ಹಿಸ್ಟ್ರಿಲಿ ಯಾವತ್ತಾದರೂ ಬಂದಿತ್ತಾ ಅಂತ ನೋಡ್ಬೇಕು ನಾವು. ಯಾಕೆಂದರೆ 1610ರಿಂದ ಇಲ್ಲಿ ತನಕ ಸುಮಾರು 400 ವರ್ಷಗಳಿಗೆ ಮೇಲಾಗಿದೆ. ಈ ಥರದ್ದು ಯಾವುದಾದ್ರೂ ಪ್ರಸಂಗಗಳು ಬಂದಿರ್ಬೋದು. ಯಾಕೆಂದರೆ ಭೂಮಿ, ಚಂದ್ರ ಮತ್ತು ಸೂರ್ಯ ನಕ್ಷತ್ರಗಳ ಚಲನವಲನವನ್ನು ಆಧರಿಸಿಯೇ ಪಂಚಾಂಗಗಳನ್ನು ಮಾಡೋದು. ಸೊ ಹಾಗಾಗಿ ಇವುಗಳು ರಿಪೀಟ್ ಆಗಿರ್ಬೋದು ಯಾವಾಗಲಾದರೂ. ಆದರೆ ಯಾವತ್ತು ಬಂದಿತ್ತು, ಹೇಗೆ ಆಚರಣೆ ಮಾಡಿದರೂ ಗೊತ್ತಿಲ್ಲ. ಬಟ್ ಈ ಸಲ ಏನು ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲಕಾರಿನೇ. ಯಾಕೆಂದರೆ 9 ದಿನಗಳು ನವರಾತ್ರಿ ಪ್ಲಸ್ 1 ದಿನ ವಿಜಯದಶಮಿ ಆಚರಣೆ ನಾವು ನೋಡಿದ್ದೀವಿ. ಇಲ್ಲ 9ನೇ ದಿನಾನೇ 10ನೇ ತಿಥಿನೂ ಬಂದು 9ನೇ ದಿನಕ್ಕೆ ಮುಗಿದೋಗಿರೋದನ್ನು ನೋಡಿದ್ದೀವಿ. ಈಗೇನಾಗ್ತಾ ಇದೆ ಅಂದರೆ 10 + 1 11 ದಿನಗಳ ಆಚರಣೆ ಆಗ್ತಾಯಿದೆ. ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅಂದರೆ 11 ದಿನದ ಕಳೆದ ಬಾರಿಗೆಲ್ಲ ಹೋಲಿಸಿದ್ರೆ ಪೂಜೆ ಪುನಸ್ಕಾರವೆಲ್ಲವೂ ಸೇಮ್ ಇರುತ್ತೆ ಹೇಗೆ ಅಂತ? ಅದೇ ಈಗ ಪಂಚಮಿ ತಿಥಿಯನ್ನು 2 ದಿನ ತೋರಿಸ್ತಾ ಇದೆ ಪಂಚಾಂಗದಲ್ಲಿ, 26, 27. ಸೊ ಅದು ಪಂಚಾಂಗ ತ್ರಿದ್ಯೂಹು ಅಂತ ಹೇಳ್ತಾರೆ, ಅದು ಬಂದಿದೆ, ಅದನ್ನು ನೋಡಬೇಕು. ಹಾಗಾಗಿ 9 ದಿನಗಳ ದೇವಿ ಆರಾಧನೆಯ ವಿಷಯದಲ್ಲಿ 5ನೇ ದಿನ ಆದಮೇಲೆ 6ನೇ ದಿನಕ್ಕೆ ಹೋಗೋ ಬದಲು 5ನೇ ದಿನದಲ್ಲೇ ಇರುತ್ತಲ್ಲ, ಆವಾಗ ಏನು ಆಚರಣೆ ಅನ್ನೋದು ಅವರವರ ಪರಂಪರೆಗೆ ಬಂದಿರುವಂತಹ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ಚಾಮುಂಡಿ ಬೆಟ್ಟದ ಪರಂಪರೆನೇ ಬೇರೆ, ಮೇಲ್ಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನದ ಪರಂಪರೆನೇ ಬೇರೆ. ಸೊ ಅರಮನೆಯಲ್ಲೆಲ್ಲ ಫಾಲೋ ಮಾಡೋದೆಲ್ಲ ಈ ಏನು ಪಂಚಾಂಗ ಏನಿದೆ, ಧರ್ಮಾಧಿಕಾರಿಗಳ ಪಂಚಾಂಗ ಇದೆ, ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ವಿಜಯದಶಮಿಯನ್ನು ಏನು ಮೆರವಣಿಗೆಯನ್ನು ಬೆಳಗ್ಗೆ ಹೊತ್ತೇ ಮಾಡಬೇಕು ಅಂತ ಇದೆ. ಅಂದರೆ ಬೆಳಗ್ಗೆ ಹೊತ್ತು ಆರಂಭಿಸಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ವಜ್ರಮುಷ್ಟಿ ಕಾಳಗ ಅದೆಲ್ಲ ಇದೆ. ಈಗ ನವಮಿಯ ಪೂಜೆಯನ್ನು ಮುಗಿಸಿ ಮಧ್ಯಾಹ್ನದ ಮೇಲೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಅರಮನೆಯ ಪರಂಪರೆಗಳ ಪ್ರಕಾರ ಅವರು ಬೆಳಗ್ಗೆನೇ ಇಟ್ಕೊಂಡಿರೋದು. ಆ ರೀತಿ ನೋಡಿದ್ರೆ ಇದು 11 ದಿನದ ಆಚರಣೆ ಆಗ್ತದೆ. ಇದಿಷ್ಟು ಏನು ಧಾರ್ಮಿಕ ಚಿಂತಕರಾದಂತಹ ಶಿಲುಪುಳಿ ಐಗರವರ ಮಾತುಗಳು. ಈ ಬಾರಿ ಅಂದರೆ 400 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ 11 ದಿನದ ದಸರಾ ನಡೀತಾ ಇದೆ. ಇದು ಕೂಡ ಒಳ್ಳೆಯ ರೀತಿ, ಯಾಕೆಂದರೆ ಪೂಜೆಯಲ್ಲಿ ಹೆಚ್ಚು ಮಾಡಿದಷ್ಟು ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆಗಳಿದೆ ಅಂತೇಳಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪ್ರೊ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನೇನೋ ಕೆಲವೇ ತಿಂಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ದಸರಾಗೆ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂಥದ್ದು. ಈ ಬಾರಿಯ ದಸರಾ ಎಷ್ಟು ದಿನ ನಡೆಯುತ್ತೆ ಮತ್ತು ಈ ಬಾರಿಯ ದಸರಾದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಧಾರ್ಮಿಕ ಚಿಂತಕರಾದಂತಹ ಶಿಲುಪುಳಿ ಆಗಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈ ಬಾರಿಯ ದಸರಾದ ವಿಶೇಷತೆ ಏನು, ಎಷ್ಟು ದಿನಗಳ ಕಾಲ ದಸರಾ ನಡೆಯುತ್ತೆ? ಈ ಸಲ ಮಹಾಲಯ ಅಮಾವಾಸ್ಯ ಬಂದು ಸೆಪ್ಟೆಂಬರ್ 21ಕ್ಕಿದೆ. ಅಂದರೆ 21/9/2025. ಅದರ ಮಾರನೇ ದಿನದಿಂದ ಶರನ್ನವರಾತ್ರಿ ಆರಂಭ. ಆದರೆ ಈ ಸಲ ನೋಡಿದ್ರೆ ನನಗೆ ಒಂದು ವಿಚಿತ್ರವಾಗಿ ಸಂತೋಷವಾಯಿತು, ಒಂದು ರೀತಿಯ ಸಂತೋಷ. ಕಾರಣ ಏನು ಅಂತ ಹೇಳಿದ್ರೆ 22ಕ್ಕೆ ಆರಂಭವಾದಂತಹ ಈ ದಸರಾ 2ನೇ ತಾರೀಕು ವಿಜಯದಶಮಿ ಅಂತ ಬರ್ತಾ ಇದೆ. ಅಲ್ಲಿಗೆ 22 ಮತ್ತು 2ನೇ ತಾರೀಕು ಎರಡನ್ನೂ ಸೇರಿಸ್ಕೊಂಡ್ರೆ 11 ದಿನ ಆಗ್ತಾಯಿದೆ. ಏನಪ್ಪ, 9 ದಿನಗಳ ನವರಾತ್ರಿ ಪ್ಲಸ್ 10ನೇ ದಿನ ವಿಜಯದಶಮಿ. ಆದರೆ ಇದರಲ್ಲಿ ಏನಾಗ್ತಾಯಿದೆ, ಈಗ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗದಲ್ಲಿ, ಅಂದರೆ ಅರಮನೆಯ ಪಂಚಾಂಗದು, ಅಲ್ಲಿನ ಧರ್ಮಾಧಿಕಾರಿಗಳಾಗಿದ್ದರು, ಅಲ್ಲಿ ಅದನ್ನು ಫಾಲೋ ಮಾಡ್ತಾರೆ. ಅದರ ಪ್ರಕಾರ 11 ದಿನ ಇದೆ. ಸೊ 11 ದಿನಗಳ ಕಾಲ ನವರಾತ್ರಿ ನಡೆಯುತ್ತೆ. ಇದು ಈ ವರ್ಷದ ವಿಶೇಷ. ಈ ಹಿಂದೆ ಯಾವ ಥರ ಬಂದಿತ್ತ ಹೇಗೆ ಈ ಥರ 11 ದಿನ ದಸರಾ ಅಂತ? ಇಲ್ಲ ನನಗೆ ಗೊತ್ತಿಲ್ಲ, ಯಾಕೆಂದರೆ ಈಗ ತಾನೇ ನಾವು ಕ್ಯಾಲೆಂಡರ್ಗಳನ್ನು ನೋಡೋದ್ರಿಂದ ಇನ್ನು ಹಿಸ್ಟ್ರಿಲಿ ಯಾವತ್ತಾದರೂ ಬಂದಿತ್ತಾ ಅಂತ ನೋಡ್ಬೇಕು ನಾವು. ಯಾಕೆಂದರೆ 1610ರಿಂದ ಇಲ್ಲಿ ತನಕ ಸುಮಾರು 400 ವರ್ಷಗಳಿಗೆ ಮೇಲಾಗಿದೆ. ಈ ಥರದ್ದು ಯಾವುದಾದ್ರೂ ಪ್ರಸಂಗಗಳು ಬಂದಿರ್ಬೋದು. ಯಾಕೆಂದರೆ ಭೂಮಿ, ಚಂದ್ರ ಮತ್ತು ಸೂರ್ಯ ನಕ್ಷತ್ರಗಳ ಚಲನವಲನವನ್ನು ಆಧರಿಸಿಯೇ ಪಂಚಾಂಗಗಳನ್ನು ಮಾಡೋದು. ಸೊ ಹಾಗಾಗಿ ಇವುಗಳು ರಿಪೀಟ್ ಆಗಿರ್ಬೋದು ಯಾವಾಗಲಾದರೂ. ಆದರೆ ಯಾವತ್ತು ಬಂದಿತ್ತು, ಹೇಗೆ ಆಚರಣೆ ಮಾಡಿದರೂ ಗೊತ್ತಿಲ್ಲ. ಬಟ್ ಈ ಸಲ ಏನು ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲಕಾರಿನೇ. ಯಾಕೆಂದರೆ 9 ದಿನಗಳು ನವರಾತ್ರಿ ಪ್ಲಸ್ 1 ದಿನ ವಿಜಯದಶಮಿ ಆಚರಣೆ ನಾವು ನೋಡಿದ್ದೀವಿ. ಇಲ್ಲ 9ನೇ ದಿನಾನೇ 10ನೇ ತಿಥಿನೂ ಬಂದು 9ನೇ ದಿನಕ್ಕೆ ಮುಗಿದೋಗಿರೋದನ್ನು ನೋಡಿದ್ದೀವಿ. ಈಗೇನಾಗ್ತಾ ಇದೆ ಅಂದರೆ 10 + 1 11 ದಿನಗಳ ಆಚರಣೆ ಆಗ್ತಾಯಿದೆ. ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅಂದರೆ 11 ದಿನದ ಕಳೆದ ಬಾರಿಗೆಲ್ಲ ಹೋಲಿಸಿದ್ರೆ ಪೂಜೆ ಪುನಸ್ಕಾರವೆಲ್ಲವೂ ಸೇಮ್ ಇರುತ್ತೆ ಹೇಗೆ ಅಂತ? ಅದೇ ಈಗ ಪಂಚಮಿ ತಿಥಿಯನ್ನು 2 ದಿನ ತೋರಿಸ್ತಾ ಇದೆ ಪಂಚಾಂಗದಲ್ಲಿ, 26, 27. ಸೊ ಅದು ಪಂಚಾಂಗ ತ್ರಿದ್ಯೂಹು ಅಂತ ಹೇಳ್ತಾರೆ, ಅದು ಬಂದಿದೆ, ಅದನ್ನು ನೋಡಬೇಕು. ಹಾಗಾಗಿ 9 ದಿನಗಳ ದೇವಿ ಆರಾಧನೆಯ ವಿಷಯದಲ್ಲಿ 5ನೇ ದಿನ ಆದಮೇಲೆ 6ನೇ ದಿನಕ್ಕೆ ಹೋಗೋ ಬದಲು 5ನೇ ದಿನದಲ್ಲೇ ಇರುತ್ತಲ್ಲ, ಆವಾಗ ಏನು ಆಚರಣೆ ಅನ್ನೋದು ಅವರವರ ಪರಂಪರೆಗೆ ಬಂದಿರುವಂತಹ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ
ಚಾಮುಂಡಿ ಬೆಟ್ಟದ ಪರಂಪರೆನೇ ಬೇರೆ, ಮೇಲ್ಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನದ ಪರಂಪರೆನೇ ಬೇರೆ. ಸೊ ಅರಮನೆಯಲ್ಲೆಲ್ಲ ಫಾಲೋ ಮಾಡೋದೆಲ್ಲ ಈ ಏನು ಪಂಚಾಂಗ ಏನಿದೆ, ಧರ್ಮಾಧಿಕಾರಿಗಳ ಪಂಚಾಂಗ ಇದೆ, ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ವಿಜಯದಶಮಿಯನ್ನು ಏನು ಮೆರವಣಿಗೆಯನ್ನು ಬೆಳಗ್ಗೆ ಹೊತ್ತೇ ಮಾಡಬೇಕು ಅಂತ ಇದೆ. ಅಂದರೆ ಬೆಳಗ್ಗೆ ಹೊತ್ತು ಆರಂಭಿಸಿ ಪೂಜೆ ಮಾಡ್ಕೊಂಡು ಹೋಗಬೇಕು, ಯಾಕೆಂದರೆ ವಜ್ರಮುಷ್ಟಿ ಕಾಳಗ ಅದೆಲ್ಲ ಇದೆ. ಈಗ ನವಮಿಯ ಪೂಜೆಯನ್ನು ಮುಗಿಸಿ ಮಧ್ಯಾಹ್ನದ ಮೇಲೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಅರಮನೆಯ ಪರಂಪರೆಗಳ ಪ್ರಕಾರ ಅವರು ಬೆಳಗ್ಗೆನೇ ಇಟ್ಕೊಂಡಿರೋದು. ಆ ರೀತಿ ನೋಡಿದ್ರೆ ಇದು 11 ದಿನದ ಆಚರಣೆ ಆಗ್ತದೆ. ಇದಿಷ್ಟು ಏನು ಧಾರ್ಮಿಕ ಚಿಂತಕರಾದಂತಹ ಶಿಲುಪುಳಿ ಐಗರವರ ಮಾತುಗಳು. ಈ ಬಾರಿ ಅಂದರೆ 400 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ 11 ದಿನದ ದಸರಾ ನಡೀತಾ ಇದೆ. ಇದು ಕೂಡ ಒಳ್ಳೆಯ ರೀತಿ, ಯಾಕೆಂದರೆ ಪೂಜೆಯಲ್ಲಿ ಹೆಚ್ಚು ಮಾಡಿದಷ್ಟು ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆಗಳಿದೆ ಅಂತೇಳಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪ್ರಧಾನ ಕನ್ನಡ, ಮೈಸೂರು.